ಡಾಕ್ಟರ್ ಚಂದ್ರಕಲಾ ಹಣಗಿ ಅಂತ ಹೇಳಿ, ಪ್ರಾಧ್ಯಾಪಕರು ಆಹಾರ ವಿಜ್ಞಾನ ಮತ್ತು ಪೋಷಣೆ, ಅಖಿಲ ಭಾರತ ಸುಸಂಘಟಿತ ಮುಸ್ಕಿನ ಜೋಳದ ಪ್ರಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಎಲ್ರಿಗೂ ಗೊತ್ತಿರೋ ಹಾಗೆ ಕೃಷಿ ಒಂದು ಲಾಭದಾಯಕ ಉದ್ಯಮ ಆಗಬೇಕು, ರೈತರಿಗೆ ಒಂದು ಕೃಷಿಯಲ್ಲಿ ಹೆಚ್ಚಿನ ಲಾಭ ಸಿಗಬೇಕು ಅಂದರೆ ಅದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಮಾತ್ರ ಸಾಧ್ಯ. ರೈತರಿಗೆ ಒಂದು ಲಾಭ ಆಗಬೇಕು, ಅವರು ಹೆಚ್ಚಿನ ಒಂದು ಆದಾಯವನ್ನು ಗಳಿಸ್ಬೇಕಂದ್ರೆ ರೈತರು ತಾವು ಬೆಳೆದಂತಹ ಬೆಳೆಗಳಲ್ಲಿ ಅದನ್ನು 25-30% ಅವರು ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಪದಾರ್ಥಗಳಾಗಿ ಮಾರ್ಪಾಡು ಮಾಡಿ ಮಾರಾಟ ಮಾಡಿದಾಗ ಅವರಿಗೆ ಒಂದು ಉತ್ತಮವಾದ ಲಾಭ ಸಿಗುತ್ತೆ. ಈ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ ಅಖಿಲ ಭಾರತ ಸುಸಂಘಟಿತ ಪ್ರಾಯೋಜನೆ ಮುಸ್ಕಿನ ಜೋಳ ಮತ್ತು ಸಿರಿಧಾನ್ಯಗಳಲ್ಲಿ ಅನೇಕ ಒಂದು ಸಂಸ್ಕರಿತ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಅಭಿವೃದ್ಧಿ ಮಾಡಿ ತಯಾರು ಮಾಡಿ ರೈತರ ಒಂದು ಉಪಯೋಗಕ್ಕಾಗಿ ಬಿಡುಗಡೆ ಮಾಡಲಾಗಿದೆ. ತಾವೆಲ್ಲ ಇಲ್ಲಿ ನೋಡ್ತಾ ಇರೋ ಹಾಗೆ ಈ ಎಲ್ಲ ಪದಾರ್ಥಗಳು ಮುಸ್ಕಿನ ಜೋಳದಲ್ಲಿ ಮಾಡುವಂತಹ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳು. ಮುಸ್ಕಿನ ಜೋಳ ಒಂದು ಅತ್ಯಂತ ಪೌಷ್ಟಿಕವಾದಂತಹ ಒಂದು ಏಕದಳ ಧಾನ್ಯ ಆಗಿದೆ. ಸೊ ಅದರಲ್ಲಿ ನಾವು ಮಾಮೂಲಿಯಾಗಿ ಏನು ಮನೆಯಲ್ಲಿ ದಿನನಿತ್ಯ ಮಾಡುವಂತಹ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಮುಸ್ಕಿನ ಜೋಳವನ್ನು ಕೂಡ ಉಪಯೋಗಿಸ್ಕೊಂಡು ಮಾಡಬಹುದು. ಉದಾಹರಣೆಗೆ ಅಡುಗೆಗೆ ಮಾಡೋಕ್ಕೆ ಸಿದ್ಧ ಇರುವಂತಹ ಉತ್ಪನ್ನಗಳು, ಈಗ ನಮಗೆ ರವೆ ಇಡ್ಲಿ ಮಿಕ್ಸ್ ಆಗಿರಬಹುದು, ಬಿಸಿಬೇಳೆ ಬಾತ್ ಮಿಕ್ಸು, ಮತ್ತು ಪೊಂಗಲ್ ಮಿಕ್ಸು, ಖಾರ ಪೊಂಗಲ್ ಮಿಕ್ಸು, ಸಿಹಿ ಪೊಂಗಲ್ ಮಿಕ್ಸು, ಮತ್ತು ವಾಂಗಿಬಾತ್ ಮಿಕ್ಸ್, ಈ ಥರ ಸುಮಾರು ಪದಾರ್ಥಗಳನ್ನು ಇಲ್ಲಿ ಅಭಿವೃದ್ಧಿ ಮಾಡಿ ವಾಣಿಜ್ಯೀಕರಣಗೊಳಿಸಿ ಯಾವುದೇ ಒಂದು ಆಕಾಂಕ್ಷಿಗಳು ಉದ್ಯಮಿದಾರರು ಈ ಒಂದು ಲಾಭವನ್ನು ಪಡ್ಕೊಂಡು ಈ ಒಂದು ತಾಂತ್ರಿಕತೆಗಳನ್ನು ತೆಗೆದುಕೊಂಡು ಅವರು ತಮ್ಮಲ್ಲಿ ಇದನ್ನು ಉತ್ಪಾದನೆಯನ್ನು ಮಾಡಿ ಮಾರಾಟ ಮಾಡಿ ಅತಿ ಹೆಚ್ಚಿನ ಲಾಭವನ್ನು ಗಳಿಸ್ಬೋದಾಗಿದೆ. ಅದಲ್ಲದೆ ತಿನ್ನೋದಕ್ಕೆ ಸಿದ್ಧವಿರುವಂತಹ ಸೇವನೆಗೆ ಸಿದ್ಧವಿರುವಂಥ ಪದಾರ್ಥಗಳಾಗಿರ್ಬೋದು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಉಂಡೆಗಳು, ಸಾಂಪ್ರದಾಯಿಕ ಪದಾರ್ಥಗಳಲ್ಲದೆ ಒಂದು ಆಧುನಿಕ ಶೈಲಿಯ ಪದಾರ್ಥಗಳಾದಂತಹ ಪಾಸ್ತಾಗಳಾಗಿರ್ಬೋದು, ಬಿಸ್ಕೆಟ್ಗಳಾಗಿರ್ಬೋದು, ಬೇಕರಿ ಉತ್ಪನ್ನಗಳಾಗಿರ್ಬೋದು, ಆಮೇಲೆ ನೂಡಲ್ಸು, ಸ್ಪೆಗೆಟಿ, ಈ ಥರ ಅನೇಕ ಒಂದು ಆಹಾರ ಉತ್ಪನ್ನಗಳನ್ನು ನಾವು ಮುಸ್ಕಿನ ಜೋಳದಿಂದ ತಯಾರು ಮಾಡಲಾಗಿದೆ. ಈ ಒಂದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ ನಾವು ಹೇಳ್ದಾಗೆ ಮುಸ್ಕಿನ ಜೋಳದ ಬಿಸಿಬೇಳೆ ಬಾತ್ ಮಿಕ್ಸು, ಖಾರ ಪೊಂಗಲ್ ಮಿಕ್ಸು, ಸಿಹಿ ಪೊಂಗಲ್ ಮಿಕ್ಸು, ಮತ್ತು ರವೆ ಇಡ್ಲಿ ಮಿಶ್ರಣ, ದೋಸೆ ಮಿಶ್ರಣ, ಈ ಥರ ಮುಂತಾದ ಪದಾರ್ಥಗಳ ಒಂದು ತಾಂತ್ರಿಕತೆ ಲಭ್ಯ ಇದೆ. ಅದಲ್ಲದೆ ಸಿರಿಧಾನ್ಯಗಳಲ್ಲಿ ಸಿರಿಧಾನ್ಯದ ಪೌಷ್ಟಿಕ ರೊಟ್ಟಿ ಮಿಶ್ರಣ, ಮಾಲ್ಟ್ ಆಗಿರಬಹುದು, ಮತ್ತು ಅದರ ಒಂದು ಪೊಂಗಲ್ ಮಿಶ್ರಣ ಆಗಿರ್ಬೋದು, ಬಿಸಿಬೇಳೆ ಬಾತ್ ಮಿಶ್ರಣ, ಈ ಥರ ಸುಮಾರು ಪದಾರ್ಥಗಳು ಇಲ್ಲಿ ತಾಂತ್ರಿಕತೆಗಳು ಲಭ್ಯ ಇದೆ. ಈ ಎಲ್ಲ ತಾಂತ್ರಿಕತೆಗಳನ್ನು ರೈತರು ಪಡಿಬೋದು. ಆ ಒಂದು ರೈತರು ಯಾರೇ ಒಂದು ಆಸಕ್ತಿ ಇರುವಂಥ ರೈತರು ಈ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ಅವರ ಆಸಕ್ತಿ ಇದ್ದರೆ ಅವರಿಗೆ ನಾವು ಉಚಿತವಾದ ತರಬೇತಿಯನ್ನು ಕೊಡೋದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಈ ತರಬೇತಿಯಲ್ಲಿ ಅವರೇ ಇದನ್ನು ತಯಾರು ಮಾಡಿ ಸ್ವತಃ ಕಣ್ಣಿಂದ ನೋಡಿ ಅದು ಯಾವ ರೀತಿ ಬರುತ್ತೆ, ಹೇಗಾಗುತ್ತೆ ಅನ್ನೋದನ್ನು ಅವರು ಒಂದು ಪ್ರಾಯೋಗಿಕವಾಗಿ ಇಲ್ಲಿ ಕಲಿಬಹುದು. ಅದಲ್ಲದೆ ಯಾವ ರೀತಿ ನಾವು ಮಾರುಕಟ್ಟೆ ಸಂಪರ್ಕವನ್ನು ಮಾಡಬೇಕು, ಅದಕ್ಕೆ ಯಾವ ರೀತಿ ಒಂದು ವೈಜ್ಞಾನಿಕ ಪ್ಯಾಕೇಜಿಂಗ್ ಆಗಿರ್ಬೋದು, ಲೇಬಲಿಂಗ್ ಆಗಿರ್ಬೋದು, ಲೇಬಲ್ ಮೇಲೆ ಏನೆಲ್ಲ ವೈಜ್ಞಾನಿಕ ಮಾಹಿತಿಗಳನ್ನು ನಾವು ಮುದ್ರಿಸಬೇಕಾಗುತ್ತೆ. ಸೊ ಇದೆಲ್ಲ ಮಾಹಿತಿಗಳನ್ನು ನಾವು ಈ ತರಬೇತಿಯಲ್ಲಿ ಕೊಡ್ತೀವಿ. ರೈತರು ಈ ಒಂದು ವಿಧಾನವನ್ನು ತಿಳ್ಕೊಂಡು ಅವರು ತಮ್ಮದೇ ಆದ ಆಹಾರ ಉದ್ಯಮ ಮಾಡಿಕೊಂಡು ತಾವು ಬೆಳೆದಂತಹ ಬೆಳೆಗಳಿಗೆ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿದಾಗ ಅತ್ಯಂತ ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಂಡು ಕೃಷಿ ಒಂದು ಲಾಭದಾಯಕ ಉದ್ಯಮವಾಗಿ ಅವರು ಮಾಡ್ಕೊಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸೊ ಆಸಕ್ತ ರೈತರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ತಮ್ಮ ಕೃಷಿಯನ್ನು ಒಂದು ಲಾಭದಾಯಕವಾಗಿ ಮಾಡ್ಕೊಳ್ಬೇಕಂತ ಹೇಳಿ ಕೇಳ್ತೀನಿ.